ನಮ್ಮ ಫಿರೋಜ್ ಭಾಯ್ ಇವತ್ತು ರೈಡ್ಗೆ ಬರ್ತಾ ಇಲ್ಲ ಕಾರಣಾಂತರಗಳಿಂದ. ಆದ್ರೂ ಪಾಪ ಬೆಳಿಗ್ಗೆ ಆದ್ರೂ ನಮ್ಮ ಜೊತೆಗೆ ಇವತ್ತು ಬೆಳಿಗ್ಗೆ ನಮಸ್ಕಾರ ಸರ್, ಗುಡ್ ಮಾರ್ನಿಂಗ್ ಹೇಳಕ್ ಬಂದಿದ್ದಾರೆ. ಹೌದು ಸರ್, ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಹೇಳಿ ಹೊರಟು ಬಿಡ್ತೀರಾ? ಗುಡ್ ಮಾರ್ನಿಂಗ್ ಹೇಳಿ ನಮಸ್ಕಾರ ಹೊಡೆದ್ಬಿಟ್ಟು. ಆಕ್ಚುಲಿ ನಮ್ಮ ಫಿರೋಜ್ ಭಾಯ್ ಟ್ರಾಫಿಕ್ ವಾರ್ಡನು, ಇದೊಂಥರ ಸಮಾಜ ಸೇವೆನೇ. ಇವತ್ತೇನು ನಿಮ್ದು ನಡೀಲಿ. ನಮ್ಮ ಯೂನಿಫಾರ್ಮ್ ಅಲ್ಲಿ ನೋಡ್ಬೇಕು ನಿಮ್ನ. ಹೌದಾ? ಯೂನಿಫಾರ್ಮ್ ಅಲ್ಲಿ ನೋಡ್ಬೇಕು. ಕ್ಯಾಪ್ ಕೀಪ್ ಹಾಕೋದ್ ಬೇಡವಾ? ಹಾಕಿ ಕ್ಯಾಪು. ಸೊ ಇದು ನಮ್ಮ ಅಲ್ಲ ನೋಡಿ ಫಿರೋಜ್ ಭಾಯ್ ಪೆರೇಡ್ ಇದೆ. ಓಕೆ, ಸಂಡೇ ಪೆರೇಡ್ ಇದೆ, ಪೆರೇಡ್ ಅಟೆಂಡ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಓಕೆ, ಪೆರೇಡ್ ಇರೋದ್ರಿಂದ ಪೆರೇಡ್ ಇದೆ ಒಂದು. ಓಕೆ, ಅದಕ್ಕೆ ಗ್ರೌಂಡ್ ಪೊಲೀಸ್ ಪೆರೇಡ್ ಗ್ರೌಂಡ್ ಅಲ್ಲಿ ಪೆರೇಡ್ ಇದೆ, ಪೆರೇಡ್ ಅಟೆಂಡ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಓಕೆ, ಎನಿವೇಸ್ ಖುಷಿ ಆಯ್ತು ಬೆಳಗ್ಗೆ ಬಂದು ನಮ್ಗೆ ಗುಡ್ ಮಾರ್ನಿಂಗ್ ಹೇಳಿದ್ದಕ್ಕೆ. ಓಕೆ, ನೆಕ್ಸ್ಟ್ ರೈಡಲ್ಲಿ ಸಿಗೋಣ. ಓಕೆ, ಥ್ಯಾಂಕ್ ಯು ಬಾಸ್. ಗೈಸ್ ನಮಸ್ಕಾರ. ಇದು ಕಿತ್ತಾಡಿ ಕಿರಣ್ ಅಂತ ಓಕೆ, ಯೂಟ್ಯೂಬ್ ಬ್ಲಾಗರು. ಬೆಂಗಳೂರಿಂದ ಲಂಡನ್ಗೆ ಬೈಕಲ್ಲಿ ಹೋಗಿದ್ದಾರೆ. ಇತ್ತೀಚೆಗೆ ಇದೇ ಫಸ್ಟ್ ರೈಡ್ ಲಂಡನ್ ಆದ್ಮೇಲೆ ಅನ್ಸುತ್ತೆ, ಕರೆಕ್ಟ್ ಅಲ್ಲ? ಓಕೆ, ಈಸ್ ಬೇಸಿಕ್ಲಿ ವೃತ್ತಿಪರ ಲಾಯರು, ವ್ಲಾಗರು, ಸೊ ಬೈಕರ್. ಇದೇ ಗಾಡಿಯಲ್ಲಿ ಬೆಂಗಳೂರಿಂದ ಲಂಡನ್ವರೆಗೂ ಹೋಗಿದ್ದಾರೆ. ಮೂರು ತಿಂಗಳಲ್ಲ? 3 ತಿಂಗಳಾಯ್ತು ಟೋಟಲ್. ಸೂಪರ್. ಓವರ್ಲ್ಯಾಂಡ್ ಎಕ್ಸ್ಟ್ರಾ ಈಗ. So once again congratulations. Sir, thank you sir. Congratulations. ಸರ್ ಗುಡ್ ಮಾರ್ನಿಂಗ್. ಸರ್ ಕಿರಣ್ ಅಂತ ಸರ್, ಕಿತ್ತಾಡಿ ಕಿರಣ್ ನಮ್ಮ ಗೆಸ್ಟ್ ರೈಡರ್ ಇವತ್ತು. ಎಸ್, ಗೆಸ್ಟ್ ರೈಡರ್ ಸರ್. ವೇಸ್ಟ್ ಯಾರಿದ್ದಾರೆ? ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಓಕೆ, ಇವತ್ತಿನ ರೈಡು ಇಷ್ಟು ಬೈಕ್ ಬಂದಿದೆ ಇವತ್ತು ರೈಡಿಗೆ. ನಮ್ಮ ಗೆಸ್ಟ್ ರೈಡರು ಕಿರಣ್ ಅವರು, ಕಿತ್ತಾಡಿ ಕಿರಣ್ ಅವರು. ಓಕೆ, ವೆಲ್ಕಮ್ ಟು ಅವರ್ ಗ್ರೂಪ್ ದ ರೈಡ್. ಬನ್ನಿ ಕಿರಣ್. ಎಸ್, ಲೆಟ್ಸ್ ಗೋ. ಹೊಸ ಬೈಕು ಇನ್ನು ಆಗಿಲ್ಲ. ವಿನೋದ್ ಹೇಳಿ ಸರ್. ಹೇಗಿತ್ತು ವಿನೋದ್ ರೈಡ್? ಸರ್ ನಿಮ್ಮ ಜೊತೆ ಬಂದಮೇಲೆ ಸಕ್ಕತ್ತಾಗಿದೆ. ಕಿರಣ್ ಥ್ಯಾಂಕ್ಸ್, ಖುಷಿ ಆಯಿತು. ನಾನು ಥ್ಯಾಂಕ್ಸ್ ಹೇಳಬೇಕು. ಬಂದಿದ್ದೆ ರೈಡಿಗೆ. ನಾನು ಸುಮಾರು ದಿನ ಆಗಿತ್ತು, 2.5 ತಿಂಗಳಾಗಿತ್ತು ಬೈಕ್ ಇಲ್ಲದೆ. ಬೈಕ್ ಹಿಡಿದೆ, ಓಡಿಸೇ ಇರಲಿಲ್ಲ ಆ್ಯಕ್ಚುಲಿ. ಲಂಡನಿಂದ ಬಂದಮೇಲೆ ಇವಾಗ ಫಸ್ಟ್ ಬೈಕ್ ಬಂದಮೇಲೆ ಇಷ್ಟು ಲಾಂಗ್ ಸ್ಟ್ರೆಚ್ ಹೊಡಿತಾರದಿದೆ. ಸೂಪರ್. ಬ್ರೇಕ್ಫಾಸ್ಟ್ ಹೋಗೋಣ ಬನ್ನಿ. ಶೋರ್. ಎಸ್, ಲೆಟ್ಸ್ ಗೋ. ಅದೇ ಆರಾಮಾಗಿ ಬಂದಿದ್ದೀನಿ. ವೆಲ್ಕಮ್ ಬ್ಯಾಕ್. ಅದು ನೀವು ಆರಾಮಾಗಿ ಕಾರಲ್ಲಿ ಬಂದಿದ್ದೀರಾ, ಬೈಕಲ್ಲಿ ಬಂದಿಲ್ಲ. ಬೈಕಲ್ಲಿ ಅಂದಿದೆ, ಬಟ್ ಫ್ರೆಂಡ್ ಓಡಿಸ್ತಾ ಇದ್ದಾರೆ. ಸಂಜೆ ಕೊಟ್ಟಿದ್ದೀರಾ. ಸೂಪರ್. ಅನಿಲ್ ಹೇಗಿತ್ತು ಡ್ರೈವು? ಚೆನ್ನಾಗಿತ್ತು. ಡ್ರೈವ್ ಅಲ್ಲ, ರೈಡ್. ರೈಡ್ ಸ್ವಲ್ಪ ಕ್ರೌಡ್ ಇದೆ, ಟ್ರಾಫಿಕ್. ಸರ್ ಹತ್ರ ಮಾತಾಡಿ. ಹೇಳ್ರಿ. ಕೇಳಿ ಸರ್. ಏನು ಹೇಳಬೇಕು? ನೀವು ಮಾತಾಡಿದ್ರೆ ಮಾತಾಡ್ತೀವಿ ಸರ್. ನಾವೇನು ಮಾತಾಡ್ಬೇಕು? ನೀವು ಏನಾದ್ರು ಕೇಳಿದ್ರೆ ನಾವು ನಿಮ್ಮ ಹತ್ರ ಕೇಳೋಕ್ಕೂ ನಂಗೆ ಭಯ ಆಗುತ್ತೆ, ಎಲ್ಲಿ ಕೌಂಟ್ರ್ ಕೊಡ್ತೀರಾ ಅಂತ. ಅದಕ್ಕೆ ಯೋಚನೆ ಮಾಡಿಬಿಟ್ಟು ಮಾತಾಡ್ತೀನಿ, ಮಾಡ್ಬಿಸಾಕ್ತೀನಿ. ಗೆಸ್ಟ್ ರೈಡರ್ಗೆ ಇದು ಮಾಡಿ. ಗೆಸ್ಟ್ ರೈಡರ್ ಅದೇ ಮಾತಾಡ್ತಾ ಇದೀವಿ. ಬನ್ನಿ ಕಿರಣ್.
ಕಿತ್ತಡಿ ಕಿರಣ್ ಎಂಟ್ರಿ ಮಾಡಿ ಅಲ್ಲಿ ಅನಿಲ್ ಜಾಗ ಬಿಡಿ ಆ ಕಡೆ ಹೋಗಿ ಕಾರ್ನವರೆಲ್ಲ ದೂರ. ಸರ್ ಕೇಳಿಸ್ತಿದೆ. ಹೇಳಿ ಕಿರಣ್, ಹೇಗಿತ್ತು? ನಿಮ್ಮ ಅನುಭವ ಹೇಗಿತ್ತು? ಲಂಡನ್ವರೆಗಿನ ಅನುಭವ, ಲಂಡನ್ನಲ್ಲಿ ಹೋಗಿ ಕನ್ನಡ ರಾಜ್ಯೋತ್ಸವ ಮಾಡಿದ್ದು. ಸರ್ ಎಲ್ಲ ನೋಡಿದ್ದೀರಾ ಸರ್? ನಾನು ಇಷ್ಟು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಚೆನ್ನಾಗಿತ್ತು ಸರ್, ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅದು. 23,000 ಕಿಲೋಮೀಟ್ರು. ನಂದು ಮೈಂಡೇ ಚೇಂಜ್ ಆಯಿತು ಹೋಗಿ ಬಂದಮೇಲೆ. ಆ್ಯಕ್ಚುಲಿ ಅಲ್ಲಿ ಜನ, ಅಲ್ಲಿ ಇದು ಆ್ಯಕ್ಚುಲಿ ಕೆಲವೊಂದೆಲ್ಲ ಈಗ ನೀವು ಬಾಡಿ ಕ್ಯಾಮ್ರಾ ಆಗಿರ್ಬೋದು, ಸೊ ನೀವು ಕೆಲವೊಂದೆಲ್ಲ ಇಂಪ್ಲಿಮೆಂಟ್ ಮಾಡಿದ್ದೀರಲ್ಲ, ಅದನ್ನೆಲ್ಲ ಅಲ್ಲಿ ಲೈವ್ ಆಗಿ ನೋಡಿದ್ದೆ. ಸೊ ಅದು ಯಾವ ಥರ ಅಂತಂದರೆ ಕಂಟ್ರಿ ಟು ಕಂಟ್ರಿ, ಬಾರ್ಡ್ರ್ ಟು ಬಾರ್ಡ್ರ್ ಹೋಗ್ತಾ ಇದ್ದಂಗೆ ಬೇರೆ ಬೇರೆ ವಿಚಾರನ ಕಲಿತಷ್ಟು ಖುಷಿ. ಬಟ್ ನೀವು ನೋಡಿದಿರಲ್ಲ ಸರ್, ಅದು ಖುಷಿ. ಕೋಶ ಓದಿ ನೋಡು, ದೇಶ ಸುತ್ತಿ ನೋಡು ಅಂತ. ದೇಶ ಸುತ್ತಿ ನೋಡ್ಬಿಟ್ಟಿದ್ದಾರೆ. ಹೌದು ಸರ್. ಸರ್ ಕಂಟ್ರಿನ 25 ಎಷ್ಟಾಯ್ತು? 24 ಬೈಕಲ್ಲೇ. ಫುಲ್ ಬೈಕಿಂದ ರೀ ಕಂಪ್ಲೀಟ್ ಇಲ್ಲಿಂದ ಇಲ್ಲಿ ಬೆಂಗಳೂರು, ನೇಪಾಳದಿಂದ ಚೈನಾದಿಂದ ಅಜರ್ಬೈಜಾನ್, ಕಜಕಿಸ್ತಾನು, ಕಿರ್ಗಿಸ್ತಾನ್, ಉಜ್ಬೇಕಿಸ್ತಾನು. ಸರ್ ಸ್ವಿಟ್ಜರ್ಲ್ಯಾಂಡ್. ಇಲ್ಲ, ನೇಪಾಳಿಂದ ರಸ್ವಾಗಡಿ. ಸರ್ ಸಾರಿ ಸರ್, ರೆಕಾರ್ಡ್ ಆಗಿಲ್ಲ ಸರ್. ಸಾರಿ ಸರ್ ಇನ್ನೊಂದ್ಸತಿ ಸರ್, ಪ್ಲೀಸ್ ಸರ್ ಫಸ್ಟ್ ಆಫ್ ಮಾಡಿದವ್ರು ಯಾರು ನೋಡು. ರೆಕಾರ್ಡ್ ಆಗಿಲ್ಲ ಸರ್. ರೆಕಾರ್ಡ್ ಆಯ್ತು. ಲಾಸ್ಟ್ ಸೆಗ್ಮೆಂಟ್ ಆಫ್ ಆಯ್ತು. ಇಲ್ಲ ರೆಕಾರ್ಡ್ ಆಗಿಲ್ಲ, ಅದು ನಾನು ರೆಕಾರ್ಡ್ ಪ್ರೆಸ್ ಮಾಡಿಲ್ಲ. ಇಲ್ಲ ಆಗಿಲ್ಲ ನೋಡ್ಬಿಡು. ಇಲ್ಲ ಸರ್. ಇವತ್ತು ನಮ್ಮ ರೈಡಿಗೆ ಕಿರಣ್ ಅವ್ರು ಬಂದಿದ್ದಾರೆ. ಸೊ ಹಿಂದೆ ಹೋಗಿ ಇಲ್ಲಿದ್ದಾರೆ. ಓಕೆ, ಇದು ನಮ್ಮ ರೈಡಿಗೆ ಕಿರಣ್ ಅವ್ರು ಬಂದಿದ್ದಾರೆ ಸರ್. ಸೊ ಸ್ವಾಗತ ಕಿರಣ್ ಅವ್ರಿಗೆ. ಕಿರಣ್ ಅವರು ಇವತ್ತು ನಮ್ಮ ಜೊತೆ ರೈಡ್ಗೆ ಬಂದಿರತಕ್ಕಂಥದ್ದು ಸಂತೋಷದ ವಿಷಯ. ಅವರು ಇಲ್ಲಿಂದ ಲಂಡನ್ವರೆಗೆ ಹೋಗಿ 24 ದೇಶಗಳನ್ನು ಸುತ್ತಿ ಬಂದಿದ್ದಾರೆ. ಕನ್ನಡದಲ್ಲಿ ಒಂದು ಗಾದೆ ಇದೆ, ಕೋಶ ಓದಿ ನೋಡು, ದೇಶ ಸುತ್ತಿ ನೋಡು ಅಂತೇಳಿ. ಆ ಥರ ಅವರು ದೇಶ ಸುತ್ತತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದು ಇಷ್ಟೊಂದು ಸಣ್ಣ ವಯಸ್ಸಿನಲ್ಲಿ, ಅದು ಕೂಡ ಯಾವುದೇ ಅನುಭವ ಇಲ್ಲದೆ, ಅಂತಾರಾಷ್ಟ್ರೀಯ ಪ್ರಯಾಣದ ಅನುಭವ ಇಲ್ಲದೇ ಅವರು ಬೇರೆ ದೇಶಗಳನ್ನು ಸುತ್ತಿ, ಜೊತೆಗೆ ಅಲ್ಲಿರ್ತಕ್ಕಂಥ ವಿಷಯಗಳ ಬಗ್ಗೆ ವಿಡಿಯೋವನ್ನು ಮಾಡಿ ಎಲ್ಲರೂ ಕೂಡ ವಿಷಯಗಳನ್ನು ಒಂದು ತಲುಪಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದೊಂದು ಅದ್ಭುತವಾದಂಥ ಒಂದು ಪ್ರಯತ್ನ ಅವರು ಮಾಡಿರ್ತಕ್ಕಂಥದ್ದು. ಅವರಿಗೆ ಶುಭವಾಗಲಿ ಅಂತೇಳಿ ಆಶಿಸ್ತೇವೆ. ಮತ್ತು ಇದೇ ರೀತಿ ಮುಂದೆಯೂ ಕೂಡ ಅವರು ವಿಶ್ವ ಪರ್ಯಟನೆಯನ್ನು ಮಾಡ್ತಾ ಇರಲಿ. ಅವರ ಜೋಗಿ ಏನಿದೆ ಪ್ರತಿಯೊಂದು ಮೂಲೆಗೂ, ವಿಶ್ವದ ಮೂಲೆಗೂ ಜೋಗಿ ಹೋಗಿ ಬರಲಿ ಅಂತ ನಾವು ಆಶಿಸ್ತೇವೆ. ಬಾಯ್, ನನಗೆ ಅದನ್ನ ಕೇಳೋಕ್ಕೆ ಖುಷಿ ಆಯ್ತದೆ. ಫಸ್ಟ್ ಟೈಮ್ ನೀವು ಅಲ್ಲಿ ಗಾಡಿ ಬಂದು ನಿಲ್ಲಿಸಿದಾಗಲೇ ಅದು ಮಾತಾಡಿದ ತಕ್ಷಣ ಖುಷಿ ಆಯಿತು. ಅಂದರೆ ನಾನು ಅದನ್ನೊಂದು ಎಮೋಷನ್ ಆಗಿ ನೋಡ್ತೀನಿ ಸರ್. ಈಗ ನಾನು ಫಸ್ಟ್ ಬೈಕು ಮಾದೇಶ ಅಂತ ಇಟ್ಕೊಂಡಿದ್ದೀನಿ, ಜೋಗಿ ಅಂತ ಇಟ್ಟಿದ್ದೀನಿ, ಈಗ ತಗೊಂಡಿರೋ ಕಾರ್ಗು ಕಾಳ ಅಂತ ಇಟ್ಕೊಂಡಿದ್ದೀನಿ. ಅಂದರೆ ಒಂದು ಹಳ್ಳಿ ಸೊಗಡನ್ನ ಕೊಟ್ಟು ಅದನ್ನು ರಗಡ್ ಇದರಲ್ಲಿ ನಾನು ನೋಡ್ತಾ ಇದ್ದೀನಿ. ಅದನ್ನು ರೆಕಗ್ನೈಸ್ ಮಾಡಿದ್ದು ಖುಷಿ ಆಯಿತು ಸರ್. ತುಂಬ ಥ್ಯಾಂಕ್ಸ್. ಅದು ಒಂದು ಮುಖ್ಯ. ಹಳ್ಳಿ ಹುಡುಗ ಒಬ್ಬ ಇಷ್ಟು ದೂರದವರೆಗೆ ಹೋಗಿ ಬಂದಿದ್ದಾನೆ ಅಂತೇಳಿ ಸಂತೋಷದ. ನನಗೆ ಖುಷಿ ಆಯ್ತು ಸರ್. ಇಲ್ಲಿ ಒಳ್ಳೆ ಒಂದು ಹೆಮ್ಮೆ ವಿಷಯ. ನಿಜವಾಗ್ಲೂ ನಿಮ್ಮ ಜೊತೆ ರೈಡ್ ಮಾಡೋಕ್ಕೂ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮತ್ತೆ ಕರೆದಿದ್ದಕ್ಕೆ ರಘು ಸರ್ಗೂ ಥ್ಯಾಂಕ್ ಯು, ಮತ್ತು ನಿಮಗೂ ಥ್ಯಾಂಕ್ ಯು ಸರ್. ರೈಡಿಂಗಲ್ಲಿ ನೀವು PhD ಇದ್ದೀರಾ, ನಾವು ಪ್ರೈವೇಟ್ ಸ್ಕೂಲಲ್ಲಿದ್ದೀವಿ. ಥ್ಯಾಂಕ್ ಯು. ಕಿರಣ್, ತುಂಬ ಥ್ಯಾಂಕ್ಸ್ ನಮ್ಮ ಜೊತೆ ರೈಡ್ ಬಂದಿದ್ದಕ್ಕೆ. ನೀವು ಒಳ್ಳೆ ಥ್ಯಾಂಕ್ಸ್ ಹೇಳಬೇಕು. ಈಗ ಒಂದು ಅಟ್ಲೀಸ್ಟ್ ಇನ್ವೈಟ್ ಮಾಡಿದ್ರಲ್ಲ, ರೆಕಗ್ನೈಸ್ ಮಾಡಿ, ಅದು ಖುಷಿ. ಥ್ಯಾಂಕ್ ಯು ಸರ್. ಸೊ ನಿಮ್ಮ ಬೈಕ್ ಬಗ್ಗೆ ಸ್ವಲ್ಪ ನೋಡ್ಬೇಕು. ಇದೇ ಬೈಕಲ್ಲ ಕಿರಣ್ ಲಂಡನ್ಗೆ ಹೋಗಿದ್ದು? ಲಂಡನ್ ಸರ್. ನಮಸ್ತೆ. ಸೊ ಚೆನ್ನಾಗಿದ್ದೀನಿ ಸರ್, ಚೆನ್ನಾಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ ಕಿರಣ್, ಸೊ ಇದೇ ಬೈಕಲ್ಲ ಕಿರಣ್? ಎಸ್ ಸರ್, ಇದೇ ಬೈಕು. ಬ್ಯೂಟಿಫುಲ್. ಸೊ ಇಲ್ಲಿಂದ ಸ್ಟಾರ್ಟ್ ಅಲ್ಲ, ನಿಮ್ಮೂರು ಬೆಂಗಳೂರು, ಚೈನಾ, ಇಲ್ಲಿಂದ ಹೋಗಿ ನಾವು ಲಂಡನ್ಗೆ ತಲುಪಿದ್ರಿ. ಬ್ಯೂಟಿಫುಲ್. ಇದು KTM. ಎಸ್, KTM 390 ಅಡ್ವೆಂಚರು. ಇದನ್ನ ಆಕ್ಚುಲಿ ನಾನು ಪ್ರೀತಿಯಿಂದ ಜೋಗಿ ಅಂತ ಕರಿತೀನಿ. ಇದು ನಂದೇನು ಅಂತಂದ್ರೆ, ನನ್ನ ಹತ್ರ ಇರೋ ಬೈಕ್ಸ್ ಆಗಿರ್ಬೋದು, ನಾನು ಏನೇ ತಗೊಂಡ್ರು ಅದು ನಮ್ಮೂರಿಗೆ ರಿಲೇಟೆಡ್ ಹೆಸರಿಡೋದು ನನಗಿದು. ಯಾಕಂದ್ರೆ ನಾನು ಅದನ್ನ ನಾನು ಹೇಳ್ಕೊಬೋದು. ಈಗ ಇವನ್ ನಾನು ಈಗ ಬೈಕ್ ನಂಬರೇ ಆದ್ರೂ ನಾನು ಎಲ್ಲೇ ಗಾಡಿ ಡೆಲಿವರಿ ತಗೊಂಡ್ರು K10 ರಿಜಿಸ್ಟ್ರೇಷನ್ ಮಾಡ್ಸೋದು. ನನಗೆ ಮೊನ್ನೆ ಕಾರ್ ತಗೊಂಡಿದ್ದು ಬೆಂಗಳೂರಲ್ಲಿ, ರಿಜಿಸ್ಟ್ರೇಷನ್ ಆಗಿದ್ದು ಅಲ್ಲಿ. ಭಾನುವಾರದ ರೈಡು ಮುಕ್ತಾಯವಾಯಿತು. ನಮ್ಮೊಂದಿಗೆ ಬಂದಂಥ ನಮ್ಮ ಅತಿಥಿ ಕಿತ್ತಾಡಿ ಕಿರಣ್ ಅವರೊಂದಿಗೆ ಚರ್ಚೆ ಮಾಡಿದ್ವಿ. ಅವರು ಬೆಂಗಳೂರಿಂದ ಲಂಡನ್ವರೆಗೂ ಬೈಕ್ನಲ್ಲಿ ಹೋದಂಥ ಅವರ ಸಾಹಸಮಯ ಕಥೆಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ್ರು.
ಅದಾದ ನಂತರ ನಮ್ಮ ತಂಡದೊಂದಿಗೆ ಸ್ವಲ್ಪ ಚೇಷ್ಟೆ ನಗು ಊಟ ತಿಂಡಿಯೊಂದಿಗೆ ಮತ್ತೆ ಬೆಂಗಳೂರು ಕಡೆಗೆ ನಾವು ವಾಪಸ್ ಆದ್ವಿ. ಮತ್ತೆ ಸಿಗೋಣ ಮುಂದಿನ ಭಾನುವಾರದ ಬೈಕ್ ರೈಡ್ ಒಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ಬಾಯ್.